ನಮಸ್ಕಾರ ಸ್ನೇಹಿತರೆ, ರಾಯರ ಆಶೀರ್ವಾದ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ರಾಯರ ಅನುಗ್ರಹ ಎಲ್ಲರ ಮೇಲಿರಲಿ. ನಾನು ಇವತ್ತು ದೇವಾಲಯಕ್ಕೆ ಹೋಗೋರು ಗಮನಿಸಬೇಕಾದ ಪ್ರಮುಖ ಅಂಶಗಳ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ತಿಳ್ಕೊಳ್ಳಿ. ಹಾಗೆ ವಿಡಿಯೋ ಶುರು ಮಾಡೋಣ. ಲೈಕ್ ಮಾಡಿ. ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಗಳಲ್ಲಿ ನೀಡುವ ಪ್ರಸಾದ, ವಿಭೂತಿ, ಕುಂಕುಮ ಇತ್ಯಾದಿಗಳನ್ನು ವ್ಯರ್ಥ ಮಾಡಬಾರದು. ಉಗುರದ ಬೆರಳಿನಿಂದ ಹಣೆಯ ಮೇಲೆ ಕುಂಕುಮ ಮತ್ತು ವಿಭೂತಿಯನ್ನು ಹಚ್ಚಿಕೊಳ್ಳಿ. ಮೊದಲನೇದಾಗಿ ದೇವರನ್ನು ಅಲಂಕರಿಸುವಾಗ ದೇವಾಲಯವನ್ನು ಮುಚ್ಚಿದಾಗ ಮತ್ತು ಪರದೆಯನ್ನು ಮುಚ್ಚಿದಾಗಲೂ ದೇವರನ್ನು ಪೂಜಿಸಬಾರದು. ನೀವಿದನ್ನು ಪ್ರತಿ ಸಲನೂ ಕೂಡ ನೀವು ಇದನ್ನು ಪಾಲಿಸೋದರಿಂದ ನಿಮ್ಮ ಮನೆಯಲ್ಲಾಗಲಿ ನಿಮಗಾಗಲಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಂಗಡಿಯಲ್ಲಿ ಮಾರುವ ಹೂವನ್ನು ಖರೀದಿಸಿ ದೇವರಿಗೆ ಪೂಜೆ ಸಲ್ಲಿಸುವುದಕ್ಕಿಂತ ನಿಮ್ಮ ಕೈಯಿಂದಲೇ ಹೂವನ್ನು ಕಟ್ಟಿ ದೇವರಿಗೆ ಅರ್ಪಿಸುವುದು ಉತ್ತಮ. ದೇವರನ್ನು ಪೂಜಿಸುವ ಮೊದಲು ಇತರರಿಗೆ ಆಹಾರ, ಹಣ, ಉಡುಗೆ ಇತ್ಯಾದಿ ದಾನವನ್ನು ನೀಡಿ ಅದು ಮನಃಶಾಂತಿಯನ್ನು ನೀಡುತ್ತದೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ನೇರವಾಗಿ ನಿಮ್ಮ ಮನೆಗೆ ಬರಬೇಕು, ಏಕೆಂದರೆ ಧನಾತ್ಮಕ ಶಕ್ತಿಯು ನಿಮ್ಮನ್ನು ಸುತ್ತುವರೆದಿರುತ್ತದೆ. ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಕೈಕಾಲು ತೊಳೆಯಬೇಡಿ. ಸ್ವಲ್ಪ ಸಮಯದ ನಂತರ ಮಾತ್ರ ನಿಮ್ಮ ಮುಖವನ್ನು ತೊಳೆಯಿರಿ, ಆದರೆ ಸ್ನಾನ ಮಾಡಬೇಡಿ. ದೇವರಿಗೆ ದೀಪಾರಾಧನೆ ಮಾಡುವಾಗ ಕಣ್ಣು ಮುಚ್ಚಬೇಡಿ, ಕಣ್ಣು ತೆರೆದು ಪೂಜಿಸಬೇಕು. ದಯವಿಟ್ಟು ಸ್ನೇಹಿತರೆ, ನೀವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿರೋದ್ರ ಬಗ್ಗೆ ನಿಮಗೆ ಹೆಮ್ಮೆ ಇದೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್